ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೇವೆ. ನೀವೆಲ್ಲ ಅಂದ್ಕೊಳ್ತಿರ್ಬೋದು ಇವರು ಎಲ್ಲಿಗೆ ಹೊರಟಿದ್ದಾರೆ ಅಂತೇಳಿ. ನಾನು ಮತ್ತು ಅಣ್ಣ ಮಾಡಿಕೊಂಡು ಮೀನು ತರುವ ಅಂತ ಮೀನಿನ ಮಾರ್ಕೆಟಿಗೆ ಹೊರಟಿದ್ದೇವೆ. ಮೀನಿನ ಮಾರ್ಕೆಟ್ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಉಂಟು. ಹಾಗೆ ನಾವೀಗ 2 ವೀಲರಲ್ಲಿ ಹೋಗ್ತಾ ಇದ್ದೇವೆ. ನಾವೀಗ ಮೀನಿನ ಮಾರ್ಕೆಟಿಗೆ ರೀಚ್ ಆದ್ವಿ. ಇಲ್ಲಿ ಬೂತಾಯಿ, ಕಾಂಡಾಯಿ, ಡಿಸ್ಕೋ ಮತ್ತು ಬಂಗುಡೆ ಮೀನಿತ್ತು. ಹಾಗೆ ನಾವು ಡಿಸ್ಕೋ ಮೀನನ್ನು ತಗೊಂಡ್ವಿ 1 kg ಅಷ್ಟು. ಇಲ್ಲಿ ಮೀನಿನ ಅಣ್ಣ ಅವರು ಚೆಂದ ಮೀನನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಈಗ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅವರು ಮೀನು. ಹಾಗೆ ನಾವು ಮನೆಗೆ ಬಂದು ರೀಚ್ ಆದ್ವಿ. ಈಗ ಡಿಸ್ಕೋ ಮೀನಿಗೆ ಹೇಗೆ ಮಸಾಲೆ ತೆಗೆಯೋದಂತ ನೋಡುವ. ಮೊದಲಿಗೆ ಒಂದು 10ರಿಂದ 15ರಷ್ಟು ಕುಮಟೆ ಮೆಣಸನ್ನು ನಾವಿಲ್ಲಿ ತಗೊಂಡಿದ್ದೇವೆ. ಮತ್ತು ಸ್ವಲ್ಪ ಹುಣಸೆ ಹುಳಿ, ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ, ಮತ್ತು 1 ಇಡೀ ಆನಿಯನ್, ಮತ್ತು ಅರ್ಧ ಸ್ಪೂನು ಅರಶಿನ ಹುಡಿ, ಮತ್ತು 1 ಸ್ಪೂನಿನಷ್ಟು ಕೊತ್ತಂಬರಿಯನ್ನು ನಾವಿಲ್ಲಿ ತಗೊಂಡಿದ್ದೇವೆ. ಮತ್ತು 1 ಸ್ಪೂನಿನಷ್ಟು ಜೀರಿಗೆ, 1 ಸ್ಪೂನು ಸಾಸಿವೆಯನ್ನು ತಗೊಂಡಿದ್ದೇವೆ, ಮತ್ತು 1 ತೆಂಗಿನಕಾಯಿ. ಇಲ್ಲಿ ತೆಂಗಿನಕಾಯಿ ನಾವೀಗ ತುರಿದೆಲ್ಲ ರೆಡಿ ಮಾಡಿ ಆಯಿತು. ಈಗ ಮಸಾಲೆಯನ್ನು ಗ್ರೈಂಡರಿಗೆ ಹಾಕಿ ರುಬ್ಲಿಕ್ಕೆ ರೆಡಿ ಮಾಡುವ. ನಾವು ರುಬ್ಬುವ ಮೊದಲು ಇದನ್ನು ಚೆಂದ ನೀರು ಹಾಕಿ ತೊಳೆದಿದ್ದೇವೆ ಗ್ರೈಂಡರನ್ನು. ಈಗ ಮಸಾಲೆ ಎಲ್ಲ ನಾವು ಹಾಕಿ ರುಬ್ಬಿಕೊಳ್ತಾ ಇದ್ದೇವೆ. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ವಿ ಮಸಾಲೆ ಚೆಂದ ರುಬ್ಬಲಿ ಅಂತೇಳಿ. ಮಸಾಲೆ ಎಲ್ಲ ಚೆಂದ ರುಬ್ಬುತ್ತಾ ಉಂಟು. ಇದೀಗ ಸ್ವಲ್ಪ ಹೊತ್ತು ರುಬ್ಲಿ. ಹೀಗೆ ನಾವು ಇದಕ್ಕಿದ್ರ ಮುಚ್ಚಳವನ್ನು ಮುಚ್ಚಿಡುವ ಚೆಂದ ರುಬ್ಲಿ ಅಂತೇಳಿ. ಮಸಾಲೆ ಎಲ್ಲ ರುಬ್ಬಿ ಆಯಿತು. ಮಸಾಲೆ ಇಷ್ಟು ಹದ ಇದ್ದರೆ ಸಾಕು. ನೋಡಿ, ಇಷ್ಟು ಹದ ಇರಬೇಕು. ನಾವೀಗ ಒಂದು ಪಾತ್ರೆಯಲ್ಲಿ ಟೊಮೆಟೊ ಮತ್ತು ಶುಂಠಿಯನ್ನು ಎಣ್ಣೆಯಲ್ಲಿಟ್ಟು ಸ್ವಲ್ಪ ಫ್ರೈ ಮಾಡುವ. ಹಾಗೆ ಮಾಡೋದ್ರಿಂದ ಪದಾರ್ಥಕ್ಕೆ ಸ್ವಲ್ಪ ಜಾಸ್ತಿ ರುಚಿ ಬರ್ತದೆ. ಇದಕ್ಕೆ ಸ್ವಲ್ಪ ನಾವೀಗ ಮಿಕ್ಸ್ಚರ್ ಹಾಕಿ ಸ್ವಲ್ಪ ಬಿಸಿಯಾಗಲಿ ಅಂತ ಇಟ್ಟಿದ್ದೇವೆ. ಈಗ ನಾವು ಈ ಉಳ್ಳ ಮಿಕ್ಸ್ಚರನ್ನು ನಾವು ಬನಲೆಗೆ ಹಾಕಿದ್ವಿ. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆಂದ ಸೌಟಲ್ಲಿ ತಿರುಗಿಸುವ. ಹೀಗೆ ತಿರುಗಿಸಿ ಅದರ ಉಪ್ಪು ಸ್ವಲ್ಪ ಕರಗಲಿ ಅಂತೇಳಿ. ಇದೀಗ ಚೆಂದ ಒಂದು ಕುದಿ ಬರುವ ತನಕ ನಾವು ಕುದಿಸ್ಬೇಕು ಈ ಮಸಾಲೆನ. ನೋಡಿ, ಈಗ ಮಸಾಲೆ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಇದೀಗ ಕುದಿ ಬರುವಾಗ ನಾವು ಅದನ್ನು ಸ್ವಲ್ಪ ಮಿಕ್ಸ್ಚರನ್ನು ಚೆಂದ ಸೌಟಲ್ಲಿ ತಿರುಗಿಸ್ತಾ ಇರುವ. ಆಗ ತಿರುಗಿಸ್ಬೇಕಾದ್ರೆ ಸಹ ಕುದಿತಾ ಇದ್ದರೆ ಅದು ಮಸಾಲೆ ಚೆಂದ ಕುದಿದಿದೆ ಅಂತ ಅರ್ಥ. ಈಗ ನೋಡಿ, ಇದಕ್ಕೆ ಕುದಿಯುವ ಮಸಾಲಕ್ಕೆ ನಾವು ಹೀಗೆ ಮೀನೆಲ್ಲ ಹಾಕಿ ಚೆಂದ ಒಂದು 2 ನಿಮಿಷ ಮೀನನ್ನು ಬೇಯಲಿಕ್ಕೆ ಬಿಡುವ ಇದರಲ್ಲಿ ಕುದಿ ಬರಬೇಕಾದ್ರೆ. ಆಮೇಲೆ ನಾವು ಗ್ಯಾಸ್ ಆಫ್ ಮಾಡಿ ಇದರ ಮುಚ್ಚಳನ್ನು ಮುಚ್ಚಿಡುವ. ನಾವು ಹೀಗೆ ಮಾಡೋದ್ರಿಂದ ಮೀನು ಅಲ್ಲೇ ಆ ಹೀಟಿಗೆ ಬೇಯ್ತದೆ ಚೆಂದ. ಮಸಾಲೆ ಸಹ ಮೀನಿಗೆ ಚೆಂದ ಎಳ್ಕೊಳ್ತದೆ. ನೋಡಿ, ಮುಚ್ಚಳ ನಾವು ಮುಚ್ಚಿ ಇಟ್ವಿ. ಈಗ ಮೀನು ಪದಾರ್ಥ ಸವಿಯಲು ಸಿದ್ಧ. ಚೆಂದಾಗಿದೆ ಮೀನಿನ ಪದಾರ್ಥ. ಎಲ್ಲರೂ ಊಟಕ್ಕೆ ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್.